ನೋಡ್ಲಾ ಗಂಡ ಇಂಟರ್ವ್ಯೂಗೆ ಹೋಯ್ತವನೆ ಅಂತ ಇದ್ದಂಗೆ ಇವಳು ಮುಖ ಹಂಗೆ ತಾವ್ರೆ ಹೂ ಅಂದಂಗೆ ಇರಲ್ವ ಮತ್ತೆ ಇಷ್ಟು ವರ್ಷ ಇವಳು ದುಡ್ದು ಅವ್ರನ್ನ ಸಾಕಿದ್ಲು. ಈಗ ಮಗು ಬೇರೆ ಬರ್ತದೆ. ಇಂಥ ಟೈಮಲ್ಲಿ ಭಾವ ಸುಮ್ಮನಿತ್ರ ಆಯ್ತದ? ಈಗ ಅವರು ದುಡಿದ್ರೇನಲ್ವೇ ಸಂಸಾರದ ನೌಕೆ ಸಾಗೋದು. ಸಿದ್ದು, ಹರಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅವರು ದುಡ್ದು ನನಗೆ ದುಡ್ಡು ತಂದು ಕೊಡಲಿ ಅಂತ ಅಲ್ಲ, ಅವ್ರಿಗೂ ಜವಾಬ್ದಾರಿ ಬರಲಿ, ಕಷ್ಟ ಏನು ಅಂತ ಗೊತ್ತಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕಷ್ಟೇ. ಇವಾಗ ಹೇಗೋ ಜೀವನ ನಡೀತಾ ಇದೆ, ಪರವಾಗಿಲ್ಲ. ಮಗು ಆದಮೇಲೆ ಅಮ್ಮ ಅಪ್ಪ ಏನು ಕೆಲಸ ಮಾಡ್ತಿರೋದು ಅಂತ ಕೇಳಿದ್ರೆ ನಾನೇನು ಉತ್ತರ ಕೊಡಬೇಕು ಹೇಳು? ಅದಕ್ಕಾದರೂ ಅವ್ನು ದುಡಿಬೇಕು, ಕೆಲ್ಸಕ್ಕೆ ಹೋಗಬೇಕು ಅಷ್ಟೇ. ಸಿಂಚನ, ನೀನು ಹೇಳೋದು ಸರಿನೇ. ಹಿಂದಿನ ಕಾಲದಲ್ಲಿ ಗಂಡಸು ದುಡಿಬೇಕು, ಹೆಂಗಸು ಮನೆ ನೋಡ್ಕೋಬೇಕು ಅಂತ ಇತ್ತು. ಆದರೆ ನಿನ್ನ ವಿಚಾರದಲ್ಲಿ ಬೇರೆನೇ ಆಯಿತು. ಈಗ ಇನ್ನು ಮುಂದೆ ಅದು ಯಾವುದೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಭಾವ ಬುದ್ಧಿವಂತರೆ, ಆದರೆ ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಂದೇಟ್ ಹಾಕ್ತಾರೆ ಅಷ್ಟೇ. ಹಿಂದೇಟ್ ಹಾಕಿದ್ದಕ್ಕೆ ತಾನೇ ಸಿಂಚನ ಒಂದು ಏಟ್ ಕೊಟ್ಟು ಇಂಟರ್ವ್ಯೂಗೆ ಕಳಿಸಿರೋದು. ಮನುಷ್ಯನಿಗೆ ಪೆಟ್ ಬಿದ್ರೇನೆ ಬುದ್ಧಿ ಬರೋದು ಅನ್ನೋದನ್ನ ಸಿಂಚನ ನಿಜ ಮಾಡ್ಬಿಟ್ಲು. ಅಂದ್ರೆ ಮನುಷ್ಯ ಕೆಲ್ಸಕ್ಕೆ ಹೋಗದೆ ಇದ್ರೆ ಪೆಟ್ ಕೊಟ್ರೆ ಸರಿತಾನೆ ಅಂತ ನೀವ್ ಹೇಳ್ತಾ ಇದೀರಿ. ಸಿಂಚೋ, ಮೊದ್ಲೇ ಹೇಳಿದಿದ್ರೆ ನಿನ್ನ ಗಂಡಗ್ ನಾನು ಎರಡು ಪೈಡ್ ಅಂತ ಬಿಡಿಯೋನಲ್ವಾ? ಅಣ್ಣ ಸುಮ್ಮನೆ ಇರ್ತೀಯಾ? ಹಾಗೆಲ್ಲ ಮಾತಾಡಬೇಡ. ಹರಿಗೆ ಹೊಡೆಯೋ ರೈಟ್ಸು ನನಗೆ ಮಾತ್ರ ಇರೋದು. ಯಾರಾದರೂ ಹೊಡೆದ್ರೆ ನಾನು ಸುಮ್ಮನೆ ಇರಲ್ಲ. ನೋಡಿ ಭಾವನವ, ಆಗ್ಲೇ ಗಂಡನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಏನಾರ ಕೆಲ್ಸ ಸಿಕ್ಬಿಟ್ರೆ ಇವಳು ಹಿಂಗ್ ಬೀಕೊಂಡು ಹೋಯ್ತಿರ್ತಾಳೆ, ನಮ್ನೆಲ್ಲ ಮರ್ತೇ ಬಿಡ್ತಾಳೆ.